ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಆರೋಗ್ಯಕರವಾದ ಮತ್ತು ರುಚಿಯಾದ ರಾಗಿ ರೊಟ್ಟಿ ಮತ್ತು ಉಚ್ಚಳ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ. ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ನಾನು ರಾಗಿ ರೊಟ್ಟಿನ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊದಲು ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು 2.5 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ 1 ಸ್ಪೂನಷ್ಟು ಜೀರಿಗೆ ಹಾಕಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ನೀರು ಬಿಸಿ ಆದಮೇಲೆ 1 ಕ್ಯಾರೆಟ್ ತುರಿನ ಹಾಕಿದ್ದೀನಿ. ಸಣ್ಣಗೆ ಹೆಚ್ಚಿರೋ ಅಂತಹ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಅಂತಹ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೀರು ಕುದಿ ಬಂದಮೇಲೆ 1.5 ಕಪ್ಪಷ್ಟು ರಾಗಿ ಹಿಟ್ಟು, ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮುದ್ದೆ ಥರ ಏನು ಬೇಯಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್. 1-2 ನಿಮಿಷ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ಒಂದು ಪ್ಲೇಟನ್ನು ಮುಚ್ಚಿಟ್ರೆ ಆ ಹಬೆಲೆ ಅದು ಬೇಯ್ಕೊಳ್ಳುತ್ತೆ. ಇವಾಗ ನೋಡಿ, ರೊಟ್ಟಿ ಹಿಟ್ಟು ರೆಡಿ ಆಯಿತು. ಇವಾಗ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ರೆಡಿ ಮಾಡಿಟ್ಟಿದ್ದೀನಿ. ನಾನು 2 ಕಪ್ಪು ಹಿಟ್ಟಲ್ಲಿ ಅಂದರೆ 1.5 ಕಪ್ ರಾಗಿ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ನನಗೆ ನೋಡಿ 9 ರೊಟ್ಟಿ ಆಗಿದೆ. ನಾನು ಈ ಸೈಜಲ್ಲಿ ಉಂಡೆ ಮಾಡಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಸ್ವಲ್ಪ ಚಿಕ್ಕದಾಗಿ ಕೂಡ ಮಾಡ್ಕೋಬೋದು. ಇವಾಗ ಆ ಉಂಡೆನ ಈ ರೀತಿ ಒಂದು ಕವರ್ ಮೇಲೆ ಎಣ್ಣೆನ ಹಚ್ಚಿ ಈ ರೀತಿ ಕೈಯಲ್ಲೇ ತಟ್ತಾ ಇದ್ದೀನಿ ನಾನು. ನೀವು ಇದನ್ನು ಲಟ್ಟಣಿಗೆಯಲ್ಲಿ ಕೂಡ ಬೇಕಾದರೆ ಒತ್ಕೋಬೋದು, ನೀಟಾಗಿ ಬರುತ್ತೆ. ಇದನ್ನು ನಾನು ಕೈಯಲ್ಲಿ ನೀಟಾಗಿ ತಟ್ತಾ ಇದ್ದೀನಿ. ಹಪ್ಪಳ ಪ್ರೆಸ್ ಇರುತ್ತಲ್ಲ, ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆ ಒಂದೇ ಸಮ ಇರೋ ಹಾಗೆ ನೀಟಾಗಿ ತೊಟ್ಟಿದ್ದೀನಿ. ಹೆಂಚು ಮೇಲೆ ಹಾಕಿದ್ದೀನಿ. ಹೆಂಚು ಆವಾಗಲೇ ನಾನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಬಿಸಿಯಾಗಿತ್ತು. ಬಿಸಿಯಾದ ಹೆಂಚಿಗೆ ಈ ರೊಟ್ಟಿನ ಹಾಕಿ 2 ಕಡೆ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬಾ ರುಚಿಯಾದ ಆರೋಗ್ಯಕರವಾದ ರಾಗಿ ರೊಟ್ಟಿ ರೆಡಿನೇ ಆಗೋಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಸುಲಭವಾಗಿತ್ತು ರಾಗಿ ರೊಟ್ಟಿ ಮಾಡೋದಕ್ಕೆ. ಕಷ್ಟ ಅನ್ನೋರು ಈ ವಿಧಾನದಲ್ಲಿ ರಾಗಿ ರೊಟ್ಟಿನ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಾನು ಉಚ್ಚಳ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಆರೋಗ್ಯಕರ ಇದೂ. ಈಗ ನಾನು 1 ಕಪ್ಪಷ್ಟು ಉಚ್ಚಳ್ಳಾಗಿ ಚೆನ್ನಾಗಿ ಚಟಪಟ ಅನ್ನೋ ಥರ ಹುರಿತಾ ಇದ್ದೀನಿ. ಇದು ಬಾಣಲಿಯಿಂದ ಹೊರಗೆಲ್ಲ ಹಾರುತ್ತೆ, ಆ ರೀತಿ ನಾವು ಉಚ್ಚಳನ್ನ ಹುರ್ಕೋಬೇಕು. ಇವಾಗ ಅದನ್ನು ಒಂದು ಪ್ಲೇಟಿಗೆ ಎತ್ತಿಡಿ. ಇವಾಗ ಅದೇ ಬಾಣಲಿಗೆ 4 ಬ್ಯಾಡಗೆ ಮೆಣಸಿನ್ಕಾಯಿ, 2 ಎಸಳಷ್ಟು ಕರಿಬೇವನ್ನು ಹಾಕಿ ಸುಮ್ಮನೆ ಬೆಚ್ಚಗೆ ಮಾಡಿ ಸ್ಟವನ್ನು ಆಫ್ ಮಾಡಿಬಿಡಿ. ಅದೇ ಬಿಸಿಗೆ ಅದು ಬಿಸಿ ಆಗುತ್ತೆ. ಅದೆಲ್ಲ ಪೂರ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ, ಉಚ್ಚೆಳ್ಳು, ಕರಿಬೇವನ್ನ. ಇವಾಗ ನಾನು 1 ಕಪ್ ಉಚ್ಚೆಳ್ಳು ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 1 ಕಪ್ ಕಡಲೆ, 1 ಕಪ್ ಹಸಿ ತೆಂಗಿನಕಾಯಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಹುಣಸೆಹಣ್ಣು ಸ್ವಲ್ಪ, ಬೆಲ್ಲ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದರೆ ಉಚ್ಚಳ ಚಟ್ನಿ ರೆಡಿನೇ ಆಗೋಯಿತು. ಹಳೆ ಕಾಲದಲ್ಲಿ ಉಚ್ಚಳ ಚಟ್ನಿನ ದಿನಕ್ಕೆ 1 ಸಲನಾದರೂ ಮಾಡ್ಕೊಂಡು ತಿಂತಾಯಿದ್ರು, ಆರೋಗ್ಯಕರವಾಗಿದ್ದರು. ನಾವು ಇದೇ ರೀತಿ ರಾಗಿ ರೊಟ್ಟಿಗೆ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ ಉಚ್ಚಳ ಚಟ್ನಿ. ನೀವು ಇದೇ ರೀತಿ 1 ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ರಾಗಿ ರೊಟ್ಟಿ. ನೀವು ಬೆಳಗ್ಗೆ ಯಾವ ಥರ ಮಾಡಿದ್ರೋ ಸಂಜೆವರೆಗೂ ಅದೇ ರೀತಿ ಇರುತ್ತೆ. ನೀವಿವತ್ತು ಲಂಚ್ಗೆ ರಾಗಿ ರೊಟ್ಟಿ ಉಚ್ಚಳ ಚಟ್ನಿನೇ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಎಲ್ಲರಿಗೂ ನಮಸ್ಕಾರ.